ನಿನ್ನೆಯಿಂದ ನಡೀತಾ ಇರುವಂತಹ ಲಾರಿ ಮುಷ್ಕರ ಇವತ್ತು ಕೂಡ ಮುಂದುವರೆದಿದೆ. ನಿನ್ನೆ ಲಾರಿ ಮುಷ್ಕರ ಬಗೆಹರಿಸುವಂತಹ ಸಂಧಾನ ಮಾತುಕತೆಯಾಗುತ್ತೆ, ಅದು ಕೊನೆಗೆ ವಿಫಲ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಸಂಧಾನ ಸಭೆಯೂ ಕೂಡ ವಿಫಲ ಆಗಿದೆ. ಲಾರಿ ಮಾಲೀಕರ ಸಂಘದ ಜೊತೆ ನಡೆದಂತಹ ಸಂಧಾನ ಸಭೆ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಡೆದಂತಹ ಮೀಟಿಂಗು, ಹೀಗಾಗಿ ಇವತ್ತು ಕೂಡ ಲಾರಿ ಮುಷ್ಕರ ಮುಂದುವರೆದಿರೋದು. ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ ಲಾರಿ ಮಾಲೀಕರು. ಆಟೋಗಳಂತೆ ಲಾರಿ ಮಾಲೀಕರಿಗೂ ಬಾಡಿಗೆ ಫಿಕ್ಸ್ ಮಾಡಬೇಕು, ಡೀಸೆಲ್ ದರ ಎಷ್ಟಾದ್ರೂ ಏರಿಕೆ ಮಾಡಿ, ಆದರೆ ದರ ಫಿಕ್ಸ್ ಮಾಡಿ, ಮುಷ್ಕರ ವಾಪಸ್ ಪಡೆಯೋದಿಲ್ಲ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನೆನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆ ಕೂಡ ಆಗುತ್ತೆ. ಒಂದಷ್ಟು ಬೇಡಿಕೆಗಳನ್ನ ಇಡ್ತಾರೆ. ನೋಡಿ, ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ರು. ಆದರೆ ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಸಂಧಾನ ಸಭೆ ಸಫಲ ಆಗಲ್ಲ, ವಿಫಲ ಆಗುತ್ತೆ. ಆ ಕಾರಣದಿಂದ ಈಗ ಇವತ್ತು ಕೂಡ ಲಾರಿ ಮುಷ್ಕರ ಮುಂದುವರೆದಿದೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಡೆದಂತಹ ಮೀಟಿಂಗು, ಒಂದಷ್ಟು ಬೇಡಿಕೆಗಳನ್ನು ಇಡ್ತಾರೆ ಲಾರಿ ಮಾಲೀಕರು ಸರ್ಕಾರದ ಮುಂದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ನಿನ್ನೆಯಿಂದ ಲಾರಿ ಮಾಲೀಕರು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಸಂಧಾನ ಮಾತುಕತೆ ಕೂಡ ಆಗುತ್ತೆ, ಆದರೆ ಅದು ಸಫಲ ಆಗಲಿಲ್ಲ, ವಿಫಲ ಆಗುತ್ತೆ. ಆ ಕಾರಣದಿಂದ ಇವತ್ತು ಕಂಟಿನ್ಯೂ ಆಗ್ತಾ ಇರೋದು. ಯಾಕೆ ವಿಫಲ ಆಯಿತು ಅಂತ ಹೇಳಿ, ಯಾವೆಲ್ಲ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ರು ಲಾರಿ ಮಾಲೀಕರ ಸಂಘದವರು ಅಂತ? ಎಸ್ ಪೂರ್ಣಿಮಾ, ಯಾವುದೇ ಒಂದು ವ್ಯಾಪಾರ ವಹಿವಾಟು ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಅಂತ ಹೇಳಿದ್ರೆ ಲಾರಿಗಳು. ಯಾಕಂತ ಹೇಳಿದ್ರೆ ಯಾವುದೇ ಸರಕು ಸಾಮಗ್ರಿ ಯಾವುದೇ ಇದ್ರೂ ಆಮದು ರಫ್ತು ಆಗಬೇಕು ಅಂದರೆ ಅದು ಲಾರಿಗಳ ಮೂಲಕವೇ ಆಗಬೇಕು. ಆದರೆ ನಿನ್ನೆಯಿಂದಲೂ ಕೂಡ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾನು ಇವಾಗ APMCಯಲ್ಲಿ ಇದ್ದೀನಿ, ಯಶವಂತಪುರದ APMCಯಲ್ಲಿ. ನೀವು ನೋಡ್ತಾ ಇರ್ಬೋದು, ಸಾಲುಗಟ್ಟಿ ಈ ಒಂದು ಲಾರಿಗಳೆಲ್ಲವೂ ಕೂಡ ನಿಂತಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಯಾವುದೇ ರೀತಿ ಅಂದರೆ ಬಹುತೇಕ ಲಾರಿ ಮಾಲೀಕರು ಈ ಒಂದು ಪ್ರತಿಭಟನೆಗೆ ಮುಂದಾಗಿರೋದ್ರಿಂದ ಯಾವುದೇ ರೀತಿ ಲಾರಿಗಳು ಬೇರೆ ಬದಿಗೆ ಹೋಗ್ತಾ ಇಲ್ಲ, ಹಾಗೆ ಬೇರೆ ಕಡೆಯಿಂದಲೂ ಕೂಡ ಬರ್ತಾ ಇಲ್ಲ. ಏನು RTO ಚೆಕ್ ಪೋಸ್ಟ್ಗಳಲ್ಲಿ ಬದಲಾವಣೆಗಳನ್ನ ತರಬೇಕು, ಅದ್ರ ಜೊತೆಗೆ ಕೆಲವೊಂದಿಷ್ಟು ಇವಾಗ ಏನು ಡೀಸೆಲ್ ದರವೂ ಕೂಡ ಏರಿಕೆ ಆಗಿದೆ, ಅದನ್ನು ಕೂಡ ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಟೋಲ್ ಫೀಸ್ ಆಗಿರ್ಬೋದು, ಈ ರೀತಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ದರ ಏರಿಕೆ ಆಗ್ತಾನೆ ಇದೆ. ಇದರಿಂದ ನಾವು ಈ ಒಂದು ಲಾರಿಯನ್ನು ನಡೆಸೋದು ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಇದರಲ್ಲಿ ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಹಾಗೆ ನಿನ್ನೆ 2 ಸುತ್ತಿನ ಮಾತುಕತೆ ಆಗುತ್ತೆ. ಮೊದಲಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಸಭೆಯನ್ನು ಕರೀತಾರೆ. ಆ ಒಂದು ಸಭೆಯಲ್ಲಿ ಅವರಿಗೆ ಭರವಸೆಯನ್ನು ಕೊಡ್ತಾರೆ, ಏನು RTO ಚೆಕ್ ಪೋಸ್ಟ್ಗಳಿದೆ ಅದನ್ನು ನಾವು ಬೇರೆ ರಾಜ್ಯಗಳ ಜೊತೆ ಮಾತಾಡಿ ಅದನ್ನು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿ. ಅದಾದ ನಂತರ ಏನು CM ಸಿದ್ದರಾಮಯ್ಯ ಅವರ ನಿವಾಸದಲ್ಲೂ ಕೂಡ ಒಂದು ಸಭೆ ಆಗುತ್ತೆ. ಆ ಒಂದು ಸಭೆಯಲ್ಲೂ ಕೂಡ ಅಂದರೆ ಕೆಲವೊಂದಿಷ್ಟು ಬೇಡಿಕೆಗಳು ಅಂದರೆ ಡೀಸೆಲ್ ದರ ನೀವು ಎಷ್ಟಾದರೂ ಮಾಡ್ಕೊಳ್ಳಿ, ಆದರೆ ಆಟೋ ರಿಕ್ಷಾಗಳಿಗೆ ಯಾವ ರೀತಿಯಲ್ಲಿ ಒಂದು ದರವನ್ನು ಫಿಕ್ಸ್ ಮಾಡಿದ್ದೀರಾ ಅದೇ ರೀತಿಯಲ್ಲಿ ಲಾರಿಗಳಿಗೂ ಕೂಡ ಒಂದು ದರವನ್ನು ಫಿಕ್ಸ್ ಮಾಡಿ, ಅದ್ರ ಜೊತೆಗೆ ಏನು ಟೋಲ್ ಫೀಸ್ ಇದೆ ಆ ಒಂದು ಟೋಲ್ ಫೀಸನ್ನು ಕೂಡ ನೀವು ಇಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ. ಆದರೆ ಆ ಒಂದು ಸಭೆಯಲ್ಲಿ ಯಾವುದೇ ರೀತಿ CM ಸಿದ್ದರಾಮಯ್ಯ ಅವರು ಮಾತನಾಡೋದೇ ಇಲ್ಲ, ಯಾವುದೇ ರೀತಿ ಅವರಿಗೆ ಒಂದು ಭರವಸೆಯನ್ನು ಕೂಡ ಕೊಡೋದಿಲ್ಲ, ನಾವು ಏನು ಟೋಲ್ ಫೀಸನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಈ ಒಂದು ಮುಷ್ಕರ ಇವತ್ತು ಕೂಡ ಮುಂದುವರೆದಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಲಾರಿ ಚಾಲಕರೆಲ್ಲರೂ ಕೂಡ ಕಳೆದ 2 ದಿನದಿಂದಲೂ ಕೂಡ ಇಲ್ಲೇ ಇರುವಂಥದ್ದು. ತಮ್ಮ ತಮ್ಮ ಲಾರಿಗಳನ್ನ APMCಯಲ್ಲೇ ನಿಲ್ಲಿಸ್ಕೊಂಡು, ಯಾಕಂತ ಹೇಳಿದ್ರೆ APMCಯಲ್ಲಿ ಪ್ರತಿನಿತ್ಯವೂ ಕೂಡ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುತ್ತೆ. ಸೊ ಎಲ್ಲರೂ ಕೂಡ ನಿನ್ನೆಯಿಂದಲೂ ಕೂಡ ಲಾರಿಯನ್ನು ಸ್ಥಗಿತಗೊಳಿಸಿ ಇಲ್ಲೇ ಅವರು ಏನು ಠಿಕಾಣಿಯನ್ನು ಹೂಡಿರುವಂಥದ್ದು. ಕೆಲವೊಂದಿಷ್ಟು ಲಾರಿ ಚಾಲಕರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ, ಅವರ ಸಂಘಟನೆಯಿಂದ ಏನೆಲ್ಲ ಅವರಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಸರ್, ನಿನ್ನೆ ಎಷ್ಟು ದಿನದಿಂದ ಇಲ್ಲಿ ಲಾರಿಗಳನ್ನ ನಿಲ್ಲಿಸಿದ್ದೀರಾ? 2 ದಿನ ಆಯ್ತು ಮೇಡಮ್ ಇಲ್ಲಿ. ಓಕೆ, ನಿಮ್ಗೆ ಏನಂತ ಹೇಳಿದ್ದಾರೆ ಸರ್ ನಿಮ್ಮ ಓನರ್ ಇಲ್ಲಿ ಓಡ್ಸಕ್ಕೆ ಹೇಳಿ ಇಲ್ಲೇ ನಿಲ್ಲಿಸಕ್ಕೆ ಹೇಳಿದ್ದಾರೆ ಮೇಡಮ್. ಡೀಸೆಲ್ ರೇಟ್ ಇಳೋರಿಗೆ ಅವು ಚೆಕ್ ಪೋಸ್ಟು, ಆಮೇಲೆ ಟೋಲ್ ಫೀಸು ಎಲ್ಲ ಕಮ್ಮಿ ಮಾಡೋವರೆಗೂ ಎಲ್ಲಿ ಗಾಡಿ ಕಿತ್ತಂಗೆಲ್ಲ ಫೋನ್ ಮಾಡಿ ಹೇಳ್ತಾರೆ. ಓಕೆ ಸರ್. ಸರ್, ಇವಾಗ ಒಂದು ಕಡೆ ಲಾರಿ ನಿಲ್ತಾರೆ, ನಿಮಗೂ ಕೂಡ ತುಂಬಾ ತೊಂದರೆನೇ ಆಗುತ್ತಲ್ಲ? ತೊಂದರೆನೇ ಮೇಡಮ್, ಎಲ್ಲ ಲಾಸ್ ಮೇಡಮ್, ಎಲ್ಲ EMI ಇರುತ್ತೆ, ತಿಂಗಳು EMI ಇರುತ್ತೆ. ಇದು ಕಮ್ಮಿ ಮಾಡೋವರೆಗೆ ಗಾಡಿ ಕಿತ್ತಾಕ ಬೇಡ ಅಂತ ಹೇಳ್ತಾರೆ. ಓಕೆ ಸರ್, ನೀವು ಎಲ್ಲಿಂದ ಬಂದಿರೋದು? ನಾವು ಬಿಜಾಪುರದಿಂದ ಬಂದಿದ್ದೀವಿ ಮೇಡಮ್. ಬಿಜಾಪುರದಿಂದ ಬಂದು 2 ದಿನದಿಂದನೂ ಇಲ್ಲೇ ಇದ್ದೀರಾ? 2 ದಿನ ಆಯ್ತು ಮೇಡಮ್ ಇಲ್ಲೇ ಬಂದು. ಬಾಡಿಗೆ ನೋಡಿದ್ರೆ ಬಾಡಿಗೆ ಹೋಗ್ಬೇಕಂದ್ರೆ ಬಾಡಿಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ದವ್ರು ಬಾಡಿಗೆ ಜಾಸ್ತಿ ಇಲ್ಲ. LCV ಟೂಲ್ ಗಾಡಿಗೆಲ್ಲ ಓವರ್ಲೋಡ್ ಟೂಲ್ ಹರಿತಾರೆ, ಡೀಸೆಲ್ ರೇಟ್ ಪುರಾಟಿಲ್ಲ.
ಬಾಡಿಗೆ ಕೊಡ್ತಾರೆ ಎಲ್ಲರಿಗೆ 2 ದಿನ ಆಯ್ತು ಮೇಡಮ್ ಇಲ್ಲೇ ನಿಂತ್ಕೊಂಡು. ಓಕೆ ಸರ್, ಅಂದರೆ 2 ದಿನದ್ದು ಫುಲ್ ನಿಮಗೆ ಸಂಬಳ ಎಲ್ಲ ನಿಂತು ಬಿಟ್ಟಿದೆ. ಎಷ್ಟು ಲಾಸ್ ಆಗ್ತಿದೆ ನಿಮಗೆ? 2 ದಿನ ಅಂದರೆ ಮೇಡಮ್ ಈ ಸಲ 3 ದಿನಕ್ಕೆ ಒಂದು ಟ್ರಿಪ್ ಆಗುತ್ತೆ, 15,000 ರೂಪಾಯಿ ಲಾಸ್. 10-15,000 ರೂಪಾಯಿ ಲಾಸ್ ಆಗೈತಿ. ದಿವ್ಸಕ್ಕೆ 5,000 ರೂಪಾಯಿ ಲಾಸ್ ಐತ್ರಿ ನಮ್ದು. ಒಂದು ದಿವ್ಸಕ್ಕೆ 5,000 ರೂಪಾಯಿ ಲಾಸ್ ಐತ್ರಿ. ಇವತ್ತಿನ ದಿವಸ ಕರ್ನಾಟಕದ ನಮ್ಮ ಯೂನಿಯನ್ ಲೀಡ್ರ್ ಏನು ಅದಾರಲ್ಲ, ಚಾಲಕರು ಯೂನಿಯನ್ ಲೀಡ್ರ್ ಏನು ಅದಾರಲ್ಲ, ಅವರು ಇದ್ರ ಬಗ್ಗೆ ತೊಗೊಂಡಾರ. ಇವತ್ತು ಸ್ಟ್ರೈಕ್ ಮಾಡಾಕತ್ತಾರ. ಇವತ್ತು ಟೋಲಿನ ಬಗ್ಗೆ ಆಗ್ಬೋದು, ಆಟೋ ಬಗ್ಗೆ ಆಗ್ಬೋದು, ಇವೆಲ್ಲ ದರದ ಬಗ್ಗೆ ಒಂದು ಸ್ವಲ್ಪ ಕಡಿಮೆ ಆದ್ರೆ ನಮ್ಗೆ ಒಂದು ಒಳ್ಳೇದಾಗ್ತದೆ ರೀ. ಇವತ್ತು ಡೀಸೆಲ್ ಇವತ್ತು 100 ರೂಪಾಯಿ ಲೀಟ್ರ್ ಡೀಸೆಲ್ ಆಗೈತೆ ರೀ ಇವತ್ತು. 100 ರೂಪಾಯಿ ಲೀಟ್ರ್ ಡೀಸೆಲ್ ಆಗೈತಿ. ನಮಗೆ ಸಿಗೋದು ಬಾಡಿಗೆ ಎಷ್ಟು ಸಿಗ್ತಾರೆ ಇಲ್ಲಿಂದ ಬೆಂಗಳೂರಿಂದ ಬಿಜಾಪುರ ಹೋದೆ ಅಂದ್ರೆ 12,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಅದ್ರಾಗ 8,000 ರಿಂದ 9,000 ರೂಪಾಯಿ ಡೀಸೆಲ್ ಹೋಗ್ತದೆ, 3,500 ರೂಪಾಯಿ ಟೋಲ್ ಹೋಗ್ತದೆ. ನಮಗೇನು ಉಳಿಯಂಗೆ ಇಲ್ಲ ರೀ. ನಮ್ಮ ಕೈಲೇ 2-3 ರೂಪಾಯಿ ಹೋಗುತ್ತೆ ರೀ ಇಲ್ಲಿಂದ ಬೆಂಗಳೂರಿಂದ ಹೋಗ್ಬೇಕಾರೆ. ಅದ್ರಾಗ ಓವರ್ಲೋಡ್ ಟೋಲ್ ಅಂತ ಹೇಳಿಸಿದ್ರೆ ಟೋಲ್ ತೊಗೋತಾರೆ ಮತ್ತೆ ಬರುವಾಗ. ಸರ್, ನಿನ್ನೆನೂ ಕೂಡ 2 ಮೀಟಿಂಗ್ ಆಗುತ್ತೆ. ಒಂದು CM ಜೊತೆನೂ ಆಗುತ್ತೆ, ಸಾರಿಗೆ ಸಚಿವರ ಜೊತೆನೂ ಆಗುತ್ತೆ. ಬಟ್ ಅದರಲ್ಲಿ CM ಅವರು ಯಾವುದೇ ರೀತಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವಂತಹ ಮಾತುಗಳನ್ನ ಆಡಿಲ್ಲ. ಅವರು ನೋಡ್ತೀವಿ ಆ ಥರ ಮಾತಾಡಿದ್ರು. ಅದರಿಂದ ಎಷ್ಟು ಬೇಜಾರಾಯ್ತು ಸರ್? ಅವ್ರು ಮಾಡುವವರಿಗೆ ನಾವು ಇಲ್ಲೇ ತರ್ತೀವಿ ರೀ. ನಾವು ಎಷ್ಟೇ ಲಾಸ್ ಬರ್ಲಾಕ ನಮಗೆ ಹೆಂಗೂ ಲಾಸ್ನಾಗ ಹೊಂಟೀವಿ. ಅದು ಇನ್ನೊಂದು ಲಾಸ್ ಬಂದ್ರೆ ನಾವು ಇಲ್ಲೇ ತರ್ತೀವಿ. ನಮ್ಮ ಸನ್ಮುಖ ಸರ್ ಏನು ಅದಾರ, ನಮ್ಮ ಕರ್ನಾಟಕ ಯೂನಿಯನ್ ಲೀಡ್ರ್ ಏನು ಅದಾರಲ್ಲ, ಅವ್ರು ಹೇಳೋ ಮಟ್ಟನೂ ನಾವು ತರಬ್ಲಕ್ಕ ತಯಾರದೀವಿ ರೀ. ನಾವು ಅವ್ರ ಸಹಕಾರಕ್ಕೆ ನಾವು ಬೆಂಬಲ ಅದೀವಿ ಅವರಿಗೆ. ಹಾಂ, ಸೊ ಇದಿಷ್ಟು ಏನು ಚಾಲಕರು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಅವ್ರಿಗೆ 15,000 ರೂಪಾಯಿ ಏನು ಒಂದು ದುಡಿಮೆ ಸಿಗುತ್ತೆ. ಅದರಲ್ಲಿ ಏನು 8,000 ರಿಂದ 9,000 ರೂಪಾಯಿ ಬರೀ ಡೀಸೆಲ್ಗೆ ಹೋಗುತ್ತೆ. ಮತ್ತೆ ಟೋಲ್ ಫೀಸನ್ನು ಕಟ್ಟಬೇಕು. ಈ ರೀತಿ ಸಾಕಷ್ಟು ಖರ್ಚುಗಳು ಬರೋದ್ರಿಂದ ನಮ್ಗೆ 1 ರೂಪಾಯಿನೂ ಕೂಡ ಉಳಿಯೋದಿಲ್ಲ. ಹೀಗಾಗಿ ನಮಗೆ ಜೀವನ ಸಾಗಿಸೋದು ಕೂಡ ತುಂಬ ಕಷ್ಟ ಆಗುತ್ತೆ. ಸರ್ಕಾರ ಎಷ್ಟು ಬೇಗ ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತೋ ನಾವು ಅಷ್ಟು ಮಟ್ಟಿಗೆ ನಾವು ಗಾಡಿಗಳನ್ನ ಎತ್ತುತ್ತೀವಿ ಅಂತ ಅವರು ಹೇಳ್ತಾ ಇರುವಂಥದ್ದು. ಕಾದ್ ನೋಡಬೇಕಾಗಿದೆ ಪೂರ್ಣಿಮಾ, ಈ ಒಂದು ಮುಷ್ಕರ ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳಿ. ಒಂದು ವೇಳೆ ಈ ಒಂದು ಮುಷ್ಕರ ಇನ್ನು 2-3 ದಿನ ಮುಂದುವರಿತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ವ್ಯಾಪಾರ ವಹಿವಾಟಿನಲ್ಲಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾವುದೇ ರೀತಿ ಸರಕು ಸಾಮಗ್ರಿಗಳು ಆಮದು ಕೂಡ ಆಗೋದಿಲ್ಲ, ರಫ್ತು ಕೂಡ ಆಗೋದಿಲ್ಲ. ಸದ್ಯ ಏನು ಬೇರೆ ಬೇರೆ ರಾಜ್ಯದ ಅಂದ್ರೆ ಮಹಾರಾಷ್ಟ್ರ ಆಗಿರಬಹುದು, ಬೇರೆ ಬೇರೆ ರಾಜ್ಯದ ಲಾರಿಗಳು ಬರ್ತಾ ಇದೆ ಹೊರತು ನಮ್ಮ ರಾಜ್ಯದ ಯಾವ ಲಾರಿಗಳು ಕೂಡ ಮೂಮೆಂಟ್ ಅಲ್ಲಿ ಇಲ್ಲ. ಕಾದ್ ನೋಡ್ಬೇಕಾಗಿದೆ ಈ ಒಂದು ಮುಷ್ಕರ ಯಾವತ್ತು ಮುಗಿಯುತ್ತೆ ಅಂತ ಹೇಳಿ. ಪೂರ್ಣಿಮಾ, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಮಾಹಿತಿಗಾಗಿ.